ಕಾಂಗ್ರೆಸ್ನಲ್ಲಿನ ಪವರ್ ಫೈಟ್ ಬಗ್ಗೆ ಹಾಗೂ ಡಿಕೆಶಿ ಬಗ್ಗೆ ಬಿಜೆಪಿ ವ್ಯಂಗ್ಯವಾಡ್ತಾ ಇದೆ. ಅಧಿಕಾರ ಹಂಚಿಕೆ ಬಗ್ಗೆ ಗಿಳಿ ಶಾಸ್ತ್ರ ಕೇಳಿ ಅಂತ ಈ ಹಿಂದೆ ಡಿಕೆ ಶಿವಕುಮಾರ್ ಹೇಳಿದ್ದು, ಡಿಕೆಶಿ ಹೇಳಿದಂತೆ ಗಿಳಿ ಶಾಸ್ತ್ರ ಕೇಳಿದ ಬಿಜೆಪಿ ಡಿಕೆಶಿ ಸಿಎಂ ಆಗ್ತಾರಾ ಇಲ್ವಾ ಅಂತ ಶಾಸ್ತ್ರ ಕೇಳುವಂಥದ್ದು. ಈ ವೇಳೆ ಚೊಂಬು ಇರುವ ಕಾರ್ಡ್ ತೆಗೆದಿದೆ ಗಿಳಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇದೆ. ಫಾರೆಸ್ಟ್ನವರು ಇರ್ತಾರೆ, ಅವ್ರಿಂದ ಅನುಮತಿನ ತಗೊಂಗಿಲ್ಲ. ಹಣ ಗಿಣಿನ ಅನಾದಿ ಕಾಲದಲ್ಲಿ ತಗೋಬಹುದು. ರೂಲ್ಸ್ ಏನಿಲ್ಲ, ಗಿಣಿ ರಾಜ ಮಹಾರಾಜರುಗಳೇ ಸಾಕು. ಎಲ್ಲ ಕಣಲು ಗಿಣಿಗಳು ಹಿಂಗೆ ಜಾಸ್ತಿ ಜಾಗ ನೋಡ್ಕೊಂತಾರಲ್ಲ, ಇದು ಕೇಳ್ತಾ ಇದಾರಂತ. ಈ ಗಿಳಿಗಳು ಸಾಕೋಂಗಿಲ್ವಾ? ಸಾಕಂಗಿಲ್ಲ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇದೆ. ಫಾರೆಸ್ಟ್ನವರು ಏನು ಈ ರಾಜ್ಯ, ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ರು, ಏನೋ ಮುಖ್ಯಮಂತ್ರಿ ಆಗೋ ವಿಚಾರದಲ್ಲಿ ಬೇಕಾದ್ರೆ ಹೋಗಿ ಬಿಜೆಪಿಯವರು ಹೋಗಿ ಗಿಣಿ ಶಾಸ್ತ್ರದವನ್ನ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಅವ್ರ ಮಾತಿಗೆ ಗೌರವ ಕೊಟ್ಟಿದ್ವಿ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳವರು ಅವ್ರ ಮಾತಿಗೆ ಗೌರವನಿಟ್ಟು ನಾವು ಇವತ್ತು ನಮ್ಮ ಮಂಡ್ಯದಲ್ಲಿ ನಾವೆಲ್ಲ ಬಿಜೆಪಿಯ ಕಾರ್ಯಕರ್ತರು ಬೆಳಗ್ಗೆನೆ ಬಂದು ಗಿಣಿ ಶಾಸ್ತ್ರದ ಕೇಳಿದೀವಿ. ನೋಡಿ ಸ್ವಾಮಿ, ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ? ಸಿದ್ದರಾಮಯ್ಯನವರೇ ಮುಂದುವರಿತಾರ ಅಥವಾ ಡಿಕೆ ಶಿವಕುಮಾರ್ ಆಗ್ತಾರ ಅಂತ ನಮ್ದು ಪ್ರಶ್ನೆ. ಅದಕ್ಕೆ ಕೇಳಿದ್ವಿ. ಅದಕ್ಕೆ ಗಿಳಿ ಕೂಡ ತನ್ನ ಏನು ವಯಸ್ಸಲ್ಲಿ ಇದರಲ್ಲಿ ತನ್ನ ಇದರ ಚಾರಿತ್ರ್ಯದಲ್ಲಿ ಗಿಣಿ ಒಂದ್ಸಲಿ ಖಾಲಿ ಚೊಂಬು ಕೊಡ್ತು, ಒಂದ್ಸಲಿ ಕಿವಿಗೆ ಹೋಗ್ಬಿಟ್ಟು ಚೆಂಡು ಹೂವು ಕೊಡ್ತು. ನಮ್ಗನ್ನಿಸ್ತಾ ಇದೆ ಯಾರಾದ್ರೂ ಆಗ್ಲಿ ರಾಜ್ಯಕ್ಕೆ ಒಳ್ಳೇದು ಮಾಡ್ಲಿ. ಆದ್ರೆ ಡಿಕೆ ಶಿವಕುಮಾರ್ ಅವರು ಹೇಳಿದ ಮಾತಿಗೆ ಗೌರವ ಕೊಟ್ಟು ನಾವು ಗಿಣಿ ಶಾಸ್ತ್ರ ಕೇಳಿದ್ವಿ. ನೋಡಿ, ನಾವು ಚೊಂಬೆ ಸಿಗ್ತಾ ಇದೆ ಅಂತ ಅನ್ನಿಸ್ತದೆ. ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಒಂದು ವ್ಯಂಗ್ಯವಾದಂತಹ ಒಂದು ಮಾತನ್ನ ಹೇಳಿದ್ರು. ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಒಂದು ಕ್ವಶನ್ಗೆ ಬೇಕಾದ್ರೆ ಬಿಜೆಪಿಯವರು ಗಿಣಿ ಶಾಸ್ತ್ರ ಕೇಳಿ ತಿಳ್ಕೊಳ್ಳಿ ಅಂತ ಹೇಳಿ ಒಂದು ವ್ಯಂಗ್ಯವನ್ನ ಮಾಡಿದ್ರು. ಹಾಗಾಗಿ ನಾವು ಬಿಜೆಪಿ ಕಾರ್ಯಕರ್ತರು ಇವತ್ತು ಗಿಣಿ ಶಾಸ್ತ್ರದ ಬಳಿ ನಾವು ಬಂದು ಶಾಸ್ತ್ರ ಕೇಳಿದ್ವಿ. ಅವರು ಕೂಡ ಬಂದಾಗ ಚೊಂಬು ಮತ್ತು ಹೂವನ್ನ ತೆಗೆದುಕೊಡ್ತು ಗಿಳಿ. ಯಾಕೆಂತಂದ್ರೆ ಇವತ್ತು 2.5 ವರ್ಷ ಆಯ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು, ಯಾವುದೇ ಕಡೆ ಒಂದು ಅಭಿವೃದ್ಧಿ ಇಲ್ಲ. ಸಾಲು ಸಾಲು ರೈತರ ಆತ್ಮಹತ್ಯೆಗಳು ನಡೀತಾ ಇದಾವೆ. 2400 ಜನ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರಸ್ತೆಗಳ ಗುಂಡಿಗಳು ಮುಚ್ಚಲಿಕ್ಕೆ ಇವತ್ತು ಸರ್ಕಾರದ ಬಳಿ ಹಣ ಇಲ್ಲ. ಸರ್ಕಾರಿ ನೌಕರಿ ಕೊಡ್ಲಿಕ್ಕೆ ಇವತ್ತು ಸರ್ಕಾರದ ಬಳಿ ಖಜಾನೆ ಖಾಲಿ. ಇವತ್ತು SCP TSP ಜಾರಿಗೆ ತಂದವರು ನಾವು ಅಂತ ಹೇಳ್ತಾರೆ, ಆದ್ರೆ ಹಣ ತಿಂದವರು ಅವರೇ. ಹೀಗೆ ಅನ್ನದಾತರ ಆತ್ಮಹತ್ಯೆ ತಡೆಯುವಲ್ಲಿ ವಿಫಲವಾದಂತಹ ಸರ್ಕಾರ, ಗುಂಡಿ ಮುಚ್ಚಲಿಕ್ಕೆ ವಿಫಲವಾದಂತಹ ಸರ್ಕಾರ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ವಿಫಲವಾದಂತಹ ಸರ್ಕಾರ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿನ ಕೊಡಲಿಕ್ಕೆ ವಿಫಲವಾಗಿರ್ತಕ್ಕಂಥ ಸರ್ಕಾರ. ಇವತ್ತು ITBT ಕಂಪನಿಗಳು ರಾಜ್ಯವನ್ನ ತೊರೆದು ಆಂಧ್ರಪ್ರದೇಶಕ್ಕೆ ಹೋಗ್ತಾ ಇದ್ದಾವೆ. ಇವತ್ತು ಉದ್ಯೋಗ ಕೊಡ್ತೀವಿ ಅಂತ ಬಂದಂತ ಸರ್ಕಾರ ಇವತ್ತು ಅಕ್ಷರಶಃ ರೈತರ ಕಿವಿಗೆ, ಮತದಾರರ ಕಿವಿಗೆ ಹೂವಿಟ್ಟಿದೆ. ಹಾಗಾಗಿ ಈ ಒಂದು ಕಿತ್ತಾಟವನ್ನ ಬಿಟ್ಟು ಯಾರೇ ಮುಖ್ಯಮಂತ್ರಿ ಆಗಿರಲಿ ಇವತ್ತು ಶೀಘ್ರವೇ ಬಗೆಹರಿಸಬೇಕು, ಯಾರು ಒಬ್ರು ಮಾಡಬೇಕು. ಯಾಕೆಂದ್ರೆ ಕರ್ನಾಟಕ ಕಾತರದಿಂದ ಕಾಯ್ತಾ ಇದೆ. ಅಭಿವೃದ್ಧಿ ಹೆಂಗೆ ಅಂತಂದ್ರೆ ಸಿದ್ದರಾಮಯ್ಯ ಅವರ ಅವಧಿನಲ್ಲಿ ಬೆಂಕಿಯಿಂದ ತಂದು ಬಾಂಡ್ಲಿಗಾಗ್ತೆ ಅಂತೇಳಿ ಇವತ್ತು ಊದೋದ್ಕೊಬಿಟ್ಟು ಭಾರತ. ಕಾಂಗ್ರೆಸ್ನಲ್ಲಿನ ಪವರ್ ಫೈಟ್ ಬಗ್ಗೆ ಹಾಗೂ ಡಿಕೆಶಿ ಬಗ್ಗೆ ಬಿಜೆಪಿ ವ್ಯಂಗ್ಯವಾಡ್ತಾ ಇದೆ. ಅಧಿಕಾರ ಹಂಚಿಕೆ ಬಗ್ಗೆ ಗಿಳಿ ಶಾಸ್ತ್ರ ಕೇಳಿ ಅಂತ ಈ ಹಿಂದೆ ಡಿಕೆ ಶಿವಕುಮಾರ್ ಹೇಳಿದ್ದು, ಡಿಕೆಶಿ ಹೇಳಿದಂತೆ ಗಿಳಿ ಶಾಸ್ತ್ರ ಕೇಳಿದ ಬಿಜೆಪಿ ಡಿಕೆಶಿ ಸಿಎಂ ಆಗ್ತಾರಾ ಇಲ್ವಾ ಅಂತ ಶಾಸ್ತ್ರ ಕೇಳುವಂಥದ್ದು. ಈ ವೇಳೆ ಚೊಂಬು ಇರುವ ಕಾರ್ಡ್ ತೆಗೆದಿದೆ ಗಿಳಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇದೆ. ಫಾರೆಸ್ಟ್ನವರು ಇರ್ತಾರೆ, ಅವ್ರಿಂದ ಅನುಮತಿನ ತಗೊಂಗಿಲ್ಲ. ಹಣ ಗಿಣಿನ ಅನಾದಿ ಕಾಲದಲ್ಲಿ ತಗೋಬಹುದು. ರೂಲ್ಸ್ ಏನಿಲ್ಲ, ಗಿಣಿ ರಾಜ ಮಹಾರಾಜರುಗಳೇ ಸಾಕು. ಎಲ್ಲ ಕಣಲು ಗಿಣಿಗಳು ಹಿಂಗೆ ಜಾಸ್ತಿ
ಜಾಗ ನೋಡ್ಕೊಂತಾರಲ್ಲ ಇದು ಕೇಳ್ತಾ ಇದಾರೆ ಅಂತ ಈ ಗಿಳಿಗಳು ಸಾಕೋಂಗಿಲ್ವಾ? ಸಾಕಂಗಿಲ್ಲ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇದೆ. ಏನು ಈ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ರು, ಏನು ಮುಖ್ಯಮಂತ್ರಿ ಆಗೋ ವಿಚಾರದಲ್ಲಿ ಬೇಕಾದ್ರೆ ಹೋಗಿ ಬಿಜೆಪಿಯವರು ಹೋಗಿ ಗಿಣಿ ಶಾಸ್ತ್ರದವನ್ನ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಅವ್ರ ಮಾತಿಗೆ ಗೌರವ ಕೊಟ್ಟಿದ್ವಿ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳವರು ಅವ್ರ ಮಾತಿಗೆ ಗೌರವನಿಟ್ಟು ನಾವು ಇವತ್ತು ನಮ್ಮ ಮಂಡ್ಯದಲ್ಲಿ ನಾವೆಲ್ಲ ಬಿಜೆಪಿಯ ಕಾರ್ಯಕರ್ತರು ಬೆಳಿಗ್ಗೆನೆ ಬಂದು ಗಿಣಿ ಶಾಸ್ತ್ರದ ಅಂತ ಕೇಳಿದೀವಿ. ನೋಡಿ ಸ್ವಾಮಿ, ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ? ಸಿದ್ದರಾಮಯ್ಯನೇ ಮುಂದುವರಿತಾರ ಅಥವಾ ಡಿ.ಕೆ. ಶಿವಕುಮಾರ್ ಆಗ್ತಾರ ಅಂತ ನಮ್ದು ಪ್ರಶ್ನೆ. ಅದಕ್ಕೆ ಕೇಳಿದೀವಿ. ಅದಕ್ಕೆ ಗಿಳಿ ಕೂಡ ತನ್ನ ಏನು ವಯಸ್ಸಲ್ಲಿ ಇದರಲ್ಲಿ ತನ್ನ ಇದರ ಚಾರಿತ್ರೆಯಲ್ಲಿ ಗಿಣಿ ಒಂದ್ಸಲಿ ಖಾಲಿ ಚೊಂಬ್ ಕೊಡ್ತು, ಒಂದ್ಸಲಿ ಕಿವಿಗೆ ಹೋಗ್ಬಿಟ್ಕೊಳ್ಳೋ ಚೆಂಡು ಹೂವು ಕೊಡ್ತು. ನಮ್ಗನ್ನಿಸ್ತಾ ಇದೆ ಯಾರಾದ್ರೂ ಆಗ್ಲಿ ರಾಜ್ಯಕ್ಕೆ ಒಳ್ಳೇದ್ ಮಾಡ್ಲಿ, ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ ಮಾತಿಗೆ ಗೌರವ ಕೊಟ್ಟು ನಾವು ಗಿಣಿ ಶಾಸ್ತ್ರ ಕೇಳಿದ್ವಿ. ನೋಡಿ, ನಾವು ಚೊಂಬೆ ಸಿಗ್ತಾ ಇದೆ ಅಂತ ಅನ್ನಿಸ್ತದೆ. ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ವ್ಯಂಗ್ಯವಾದಂತಹ ಒಂದು ಮಾತನ್ನ ಹೇಳಿದ್ರು. ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಒಂದು ಕ್ವಶನ್ಗೆ ಬೇಕಾದ್ರೆ ಬಿಜೆಪಿಯವರು ಗಿಣಿ ಶಾಸ್ತ್ರ ಕೇಳಿ ತಿಳ್ಕೊಳ್ಳಿ ಅಂತ ಹೇಳಿ ಒಂದು ವ್ಯಂಗ್ಯವನ್ನ ಮಾಡಿದ್ರು. ಹಾಗಾಗಿ ನಾವು ಬಿಜೆಪಿ ಕಾರ್ಯಕರ್ತರು ಇವತ್ತು ಗಿಣಿ ಶಾಸ್ತ್ರದ ಬಳಿ ನಾವು ಬಂದು ಶಾಸ್ತ್ರ ಕೇಳಿದ್ವಿ. ಅವರು ಕೂಡ ಬಂದಾಗ ಚೊಂಬು ಮತ್ತು ಹೂವನ್ನ ತೆಗೆದುಕೊಡ್ತು ಗಿಳಿ. ಯಾಕೆಂತಂದ್ರೆ ಇವತ್ತು 2.5 ವರ್ಷ ಆಯ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು, ಯಾವುದೇ ಕಡೆ ಒಂದು ಅಭಿವೃದ್ಧಿ ಇಲ್ಲ. ಸಾಲು ಸಾಲು ರೈತರ ಆತ್ಮಹತ್ಯೆಗಳು ನಡೀತಾ ಇದಾವೆ. 2400 ಜನ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರಸ್ತೆಗಳ ಗುಂಡಿಗಳ ಮುಚ್ಚಲಿಕ್ಕೆ ಇವತ್ತು ಸರ್ಕಾರದ ಬಳಿ ಹಣ ಇಲ್ಲ. ಸರ್ಕಾರಿ ನೌಕರಿ ಕೊಡ್ಲಿಕ್ಕೆ ಇವತ್ತು ಸರ್ಕಾರದ ಬಳಿ ಖಜಾನೆ ಖಾಲಿ. ಇವತ್ತು SCP TSP ಜಾರಿಗೆ ತಂದವರು ನಾವು ಅಂತ ಹೇಳ್ತಾರೆ, ಆದ್ರೆ ಹಣ ತಿಂದವರು ಅವರೇ. ಹೀಗೆ ಅನ್ನದಾತರ ಆತ್ಮಹತ್ಯೆ ತಡೆಯುವಲ್ಲಿ ವಿಫಲವಾದಂತಹ ಸರ್ಕಾರ, ಗುಂಡಿ ಮುಚ್ಚಲಿಕ್ಕೆ ವಿಫಲವಾದಂತಹ ಸರ್ಕಾರ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ವಿಫಲವಾದಂತಹ ಸರ್ಕಾರ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿನ ಕೊಡಲಿಕ್ಕೆ ವಿಫಲವಾಗಿರ್ತಕ್ಕಂಥ ಸರ್ಕಾರ. ಇವತ್ತು ITBT ಕಂಪನಿಗಳು ರಾಜ್ಯವನ್ನ ತೊರೆದು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಾವೆ. ಇವತ್ತು ಉದ್ಯೋಗ ಕೊಡ್ತೀವಿ ಅಂತ ಬಂದಂತ ಸರ್ಕಾರ ಇವತ್ತು ಅಕ್ಷರಶಃ ರೈತರ ಕಿವಿಗೆ, ಮತದಾರರ ಕಿವಿಗೆ ಹೂವಿಟ್ಟಿದೆ. ಹಾಗಾಗಿ ಈ ಒಂದು ಕಿತ್ತಾಟವನ್ನ ಬಿಟ್ಟು ಯಾರೇ ಮುಖ್ಯಮಂತ್ರಿ ಆಗಿರಲಿ ಇವತ್ತು ಶೀಘ್ರವೇ ಬಗೆಹರಿಸಬೇಕು, ಯಾರು ಒಬ್ರು ಮಾಡಬೇಕು. ಯಾಕೆಂದ್ರೆ ಕರ್ನಾಟಕ ಕಾತರದಿಂದ ಕಾಯ್ತಾ ಇದೆ. ಅಭಿವೃದ್ಧಿ ಹೆಂಗೆ ಅಂತಂದ್ರೆ ಸಿದ್ದರಾಮಯ್ಯ ಅವರ ಅವಧಿನಲ್ಲಿ ಬೆಂಕಿಯಿಂದ ತಂದು ಬಾಂಡ್ಲಿಗೆ ಹಾಕ್ತೆ ಅಂತೇಳಿ ಇವತ್ತು ಊದೋದ್ಕೊಬಿಟ್ಟು ಭಾರತ